ಹಾನಗಲ್ ತಾಲೂಕಿನ ಸಮಸ್ತ ನನ್ನ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಈ ನಿಮ್ಮ ಮನೆಯ ಮಗ ರಾಮನಗೌಡ ಬಸನಗೌಡ ಪಾಟೀಲ್ ಹಾನಗಲ್ ತಾಲೂಕು JDS ಸದಸ್ಯರು ಮಾಡುವ ನಮಸ್ಕಾರಗಳು. ಬಂಧುಗಳೇ, ನನ್ನ ಹಾನಗಲ್ ತಾಲೂಕು ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡ್ತಕ್ಕಂಥ ಪರಿಸ್ಥಿತಿ ನನ್ನ ಹಾನಗಲ್ ತಾಲೂಕಿಗೆ ಬಂದೊದಗಿದೆ. ನಮ್ಮ ಹಾನಗಲ್ ತಾಲೂಕಿನ ಒಬ್ಬ ಮಣ್ಣಿನ ಮಗ, ನಮ್ಮ ತಾಲೂಕಿನ ಒಬ್ಬ ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ನಮ್ಮ ತಾಲೂಕಿನ ಮಗ ಸಂದೀಪ್ ಪಾಟೀಲ್ ಅಂತಕ್ಕಂಥ ಒಬ್ಬ ಯುವ ನಾಯಕ ಬಂದು ತಮ್ಮ ಹಾಸ್ಪಿಟ್ಲಲ್ಲಿ ಏನೋ ಒಂದು ಎಲ್ಲ ರೀಲ್ಸ್ ಅಂತಕ್ಕಂಥದ್ದು ಈ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಸಾಂಗ್ ಅಂತಕ್ಕಂಥದ್ದು ಎಲ್ಲ ಕಡೆ ನಡೆದಿದೆ. ಎಲ್ಲ ಕಡೆ ಮಾಡ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಡೆದಿದೆ. ಅದು ನಮ್ಮ ತಾಲೂಕಿನ ಹಾಸ್ಪಿಟಲು, ನಮ್ಮೂರ ಹಾಸ್ಪಿಟಲು, ನಮ್ಮ ಗೌರವಾನ್ವಿತ ಹಾಸ್ಪಿಟಲು ಅಂಥ ಒಂದು ವ್ಯವಸ್ಥೆಯಲ್ಲಿ ಬಂದು ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದಾಗ ನೀವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ FIR ಮಾಡ್ತೀರಾ. ಮಾನ್ಯ FIR ಮಾಡಿರ್ತಕ್ಕಂಥ ಡಾಕ್ಟರ್ ಸಾಹೇಬ್ರೆ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ನೀವೇನು ಈ FIR ಮಾಡಿರಲ್ಲ, ನಾಳೆ ಬೆಳಗ್ಗೆಯಿಂದಲೇ ನೀವು ಪ್ರಾರಂಭ ಆಗಬೇಕು. ಹಾನಗಲ್ ತಾಲೂಕಿನಲ್ಲಿರ್ತಕ್ಕಂಥ ಅನಧಿಕೃತವಾಗಿ ನಡೀತಕ್ಕಂಥ ಹಾಸ್ಪಿಟ್ಲ್ಗಳ ಎಲ್ಲರನ್ನು ಅರೆಸ್ಟ್ ಮಾಡಿಸಿ ಕಂಪ್ಲೇಂಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿಸ್ಬೇಕು ಡಾಕ್ಟರ್. ನೀವೇನಾದರೂ ಹೊರಗಡೆಯಿಂದ ಯಾವುದೋ ಒಂದು ರಾಜಕೀಯ ಹಿತಾಸಕ್ತಿಯಿಂದ ಪಟ್ಟಭದ್ರ ಒಂದು ಶಕ್ತಿಗಳ ಹೆದರಿಕೆಗೋಸ್ಕರ ಒಬ್ಬ ತಾಲೂಕಿನ ಯುವ ನಾಯಕರ ಬಗ್ಗೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಏನು ಸೂಕ್ತಲ್ಲ. ನಿಮ್ಮ ಜವಾಬ್ದಾರಿನೂ ತುಂಬ ಇದೆ. ಈಗ ಹೇಗೆ ನೀವು ನಮ್ಮ ನಾಯಕರ ಬಗ್ಗೆ ನೀವು ಕಂಪ್ಲೇಂಟನ್ನು ಕೊಟ್ಟಿರಿ, ನೀವು ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆ ಹಾನಗಲ್ ತಾಲೂಕಿನಲ್ಲಿರ್ತಕ್ಕಂಥ ಬೇನಾಬಿ ಹಾಸ್ಪಿಟಲ್ಗಳನ್ನು, ಡಾಕ್ಟ್ರುಗಳನ್ನು ನೀವು ಅರೆಸ್ಟ್ ಮಾಡ್ದಂಗಿದ್ರೆ ನಿಮ್ಮನ್ನು ನಾವು ಹಾಸ್ಪಿಟಲ್ ಕೆಲಸ ಮಾಡೋಕೆ ಕೊಡೋಂಗಿಲ್ಲ. ಮತ್ತು ನೆನಪಿಟ್ಕೊರಿ, ಏನಂತ ತಿಳ್ಕೊಂಡ್ರೆ ಹಾನಗಲ್ ತಾಲೂಕು ಅಂದರೆ ಹಿಂಗಿದೆ, ಬೇನಾಮಿ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಅಂದರೆ ಮುಂದಿನ ದಿನಮಾನಗಳಲ್ಲಿ ಹಾನಗಲ್ ತಾಲೂಕಿನ ಮಣ್ಣಿನ ಮಕ್ಕಳು ರಾಜಕಾರಣಕ್ಕೆ ಬರಲೇಬಾರ್ದು ಅಂತಕ್ಕಂಥ ಒಂದು ಆಸಕ್ತಿ ಇಟ್ಕೊಂಡು ಏನಾದರೂ ಇಂಥ ಕೆಲಸ ಮಾಡ್ತಾಯಿದ್ರಾ? ಒಂದು ವೇಳೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಒಂದು ಅಸ್ತಿತ್ವವನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ಉಳಿಗಾಲವಿಲ್ಲ ಅಂತಕ್ಕಂಥದ್ದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಇದೊಂದು FIR ಸಾಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ, ಬಂಧುಗಳೇ, ನಾವೆಲ್ಲರೂ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಕಾರ್ಯಾಚರಣೆ ತಾಲೂಕಿನಲ್ಲಿ ನಡೆದರೆ ಎಲ್ಲರೂ ಕೂಡ ನಾವು ಗೌರವದಿಂದ ನಮ್ಮ ತಾಲೂಕಿನ ಮಣ್ಣಿನ ಮಕ್ಕಳ ಗೌರವ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಿಕೊಳ್ಳೋಣ ಅಂತಕ್ಕಂಥ ಸಂದೇಶವನ್ನು ನನ್ನ JDS ಪಕ್ಷದ ವತಿಯಿಂದ ಗೌರವಾನ್ವಿತವಾಗಿ ಕಳಿಸ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ.